ಎಲ್ರಿಗೂ ನಮಸ್ಕಾರ. ಸಕ್ರ ನಾಗರಾಜು ಅಂತ ಹೇಳಿ ಸಾಂಸ್ಕೃತಿಕವಾಗಿ ಈ ತಾಲೂಕಿನಲ್ಲಿ ಸೇವೆ ಮಾಡ್ತಾ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸುತ್ತಾ ಜಮೀರ್ ಅಹಮದ್ ಖಾನ್ ಲಯನ್ ಗ್ರೂಪ್ ವತಿಯಿಂದ ಸಿರಾ ನಗರದಲ್ಲಿ IB ಸರ್ಕಲ್ ಅಲ್ಲಿ ಅನ್ನ ಸಂತರ್ಪಣೆ ಮಾಡೋದ್ರ ಮುಖಾಂತರ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಲಯನ್ಸ್ ಗ್ರೂಪ್ನವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಒಂದು ನಮ್ಮ ಜಮೀರ್ ಅಹಮದ್ ಖಾನ್ ಉತ್ತಮ ಹೃದಯವಂತರು, ಒಳ್ಳೆ ಆಡಳಿತಗಾರರು, ಮತ್ತೆ ವಸತಿ ಸಚಿವರು, ಬಳ್ಳಾರಿ ಮತ್ತು ವಿಜಯನಗರದ ಜಿಲ್ಲಾ ಉಸ್ತುವಾರಿ ಸಚಿವರು, ಚಾಮರಾಜಪೇಟೆಯ ಶಾಸಕರು, ಉತ್ತಮ ವಾಗ್ಮಯಿ ಮತ್ತೆ ಒಳ್ಳೆ ನಾಯಕರು, ದೀನ ದಲಿತರ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ನಾನು ಬೆಂಗಳೂರು ಚಾಮರಾಜಪೇಟೆ ಅವರ ಕ್ಷೇತ್ರಕ್ಕೆ ನಾನು ಹೋದಾಗ ಮತ್ತೆ ನಮ್ಮ ಜೈಹಿಂದ್ ಹೋಟೆಲಲ್ಲಿ ಒಂದ್ಸಲ ಅವ್ರನ್ನ ಭೇಟಿ ಮಾಡಿದಾಗ ಅವರು ನಿರಂತರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ಕೊಡುಗೈ ದಾನಿಯಾಗಿ ಯಾವುದೋ ಒಬ್ಬ ಕಾಮನ್ ವ್ಯಕ್ತಿ ಮತ್ತೆ ಸಪ್ಲೈ ಮಾಡೋಂಥ ವ್ಯಕ್ತಿಯವ್ರಿಗೂ ಅವರ ಕಡು ಬಡತನವನ್ನು ನೋಡಿ 5,000 ರೂಪಾಯಿ 2,000 ರೂಪಾಯಿ ಅವರ ಆರ್ಥಿಕ ಗುಣಮಟ್ಟ ಮಾಡೋಕ್ಕೆ ಅವ್ರಿಗೆ ಕಷ್ಟ ಸುಖಕ್ಕೆ ಸಹಾಯವನ್ನು ಮಾಡ್ತಾ ಅಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಮತ್ತೆ ಬ್ಯಾಗ್ಗಳು ಕೊಡೋದ್ರ ಮುಖಾಂತರ ಅವರು ಬಹಳಷ್ಟು ಮನೆಗಳು ಕೊಡೋದ್ರ ಮುಖಾಂತರ ಏನು ಕರ್ನಾಟಕ ಸರ್ಕಾರದ ಏನು ಸಚಿವರುಗಳು ಇದಾರ ನಮ್ಮ ಕರ್ನಾಟಕ ಸರ್ಕಾರದ ಉಸ್ತುವಾರಿ ಸಚಿವರು ರಣದೀಪ್ ಸುರ್ಜೇವಾಲರವರು ಮೊನ್ನೆ ತಾನೇ ಹೇಳಿದ್ರು, ಏನು ಸಚಿವರ ಸಂಪುಟದಲ್ಲಿ ಏನಿದಾರ ಅವ್ರು ಎಲ್ರಿಗಿನ್ನ ಹೆಚ್ಚು ಆಡಳಿತವನ್ನ ಉತ್ತಮವಾಗಿ ನಡೆಸ್ತಾರೆ ಜಮೀರ್ ಅಹಮದ್ ಅಂತ ಒಬ್ಬ ರಣದೀಪ್ ಸುರ್ಜೇವಾಲರ್ ಅಂತವರ ಉಸ್ತುವಾರಿ ಸಚಿವರು ಮಾತಲ್ಲಿ ಬಂದೈತೆ ಅಂತ ಜಮೀರ್ ಅಹಮದ್ ಸರ್ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಉತ್ತಮ ಹುದ್ದೆಗಳನ್ನ ಸಚಿವ ಮತ್ತು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಇಂಥ ಹುದ್ದೆಗಳು ಮಾಡೋದ್ರ ಮುಖಾಂತರ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ನಾಯಕ ಈ ರಾಜ್ಯಕ್ಕೆ ಒಂದು ಇನ್ನೂ ಹೆಚ್ಚು ಶಕ್ತಿ ಸೇವೆ ಮಾಡೋಕ್ಕೆ ಅವಕಾಶ ಕೊಡ್ಲಿ ಅಂತ ಹೇಳಿ ನನಗೆ ನಮ್ಮ ಲಯನ್ಸ್ ಕ್ಲಬ್ನವರು ಅಂದ್ರೆ ಲಯನ್ಸ್ ಗ್ರೂಪ್ನವರು ಕರೆದು ನಮಗೂ 2 ಮಾತಾಡಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಜಮೀರ್ ಅಹಮದ್ ರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅವ್ರ ಕುಟುಂಬಕ್ಕೆ ಎಲ್ಲ ಸೌಕರ್ಯಗಳು ಕೊಡ್ಲಿ ಅಂತ ಹೇಳಿ ನಾನು ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಏನು ಸನ್ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರ ಜನ್ಮದಿನ ಅಂಗವಾಗಿ BZ ಗ್ರೂಪ್ ಲಯನ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ವೃತ್ತದಲ್ಲಿ ಶಿರಾನಗರದ ಪದವಿ ಪೂರ್ವ ಕಾಲೇಜು ಮುಂಭಾಗದಲ್ಲಿ ನಾವು ಇವತ್ತು ಆಯೋಜನೆ ಮಾಡಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಒಂದು ಜನ್ಮದಿನವನ್ನು ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಸರ್ವಧರ್ಮಗಳ ನಾಯಕರಾದ ನಿಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರ ಜನ್ಮದಿನ ಅಂಗವಾಗಿ ನಾವು ಅವರಿಗೆ ಏನು ಪ್ರೇ ಮಾಡ್ತೀವಪ್ಪ ಅಂದರೆ, ಅವರಿಗೆ ದೇವರು ಒಳ್ಳೆ ಆಯಸ್ಸು, ಒಳ್ಳೆ ಸ್ಥಾನಮಾನ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಇನ್ನೂ ಬೆಳೆಸಲಿ ಅಂತ ನಾವು ಈ ಮೂಲಕ ಪ್ರೇ ಮಾಡಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನಂದರೆ, ಸನ್ಮಾನ್ಯ BZ ಜಮೀರ್ ಅಹಮದ್ ಖಾನ್ ಸಚಿವರಾದ ವಸತಿ ಇಲಾಖೆಯ ಹಾಗೂ ಅಲ್ಪಸಂಖ್ಯಾತರ ಇವತ್ತು ಅವರು ಹುಟ್ಟುಹಬ್ಬ ಅಂಗವಾಗಿ ಸಿರಾ IB ವೃತ್ತದಲ್ಲಿ ಅನ್ನದಾನವನ್ನು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷದಂತೂ ನಾವು ಅನ್ನದಾನ ಮಾಡಿದ್ದೀವಿ. ಸುಮಾರು ವರ್ಷಗಳಿಂದ ಅವರ ಹೆಸರಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಇಯರ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೂಟ್ ಮತ್ತು ಹಣ್ಣು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದು ಮುಂಚೆ ನಾವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಪುಸ್ತಕ ಪೆನ್ನುಗಳನ್ನು ಹಂಚಿದ್ದೀವಿ. ಈ ಕಾರ್ಯಕ್ರಮದಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಸಾಮಾನ್ಯ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಆಯಸ್ಸು, ಅಂತಸ್ತು, ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಆಸೆಗೆ ಮಿತಿ ಇಲ್ಲ, ಅಭಿಮಾನಕ್ಕೆ ಕೊನೆ ಇಲ್ಲ, ಪಕ್ಕ ಜಮೀರ್ ಅಣ್ಣನ ಅಭಿಮಾನಿ. ನಮಸ್ಕಾರ. ಇಂದು ಶಿರಾನಗರದ ಅಂಬೇಡ್ಕರ್ ಸರ್ಕಲಲ್ಲಿ ಸನ್ಮಾನ್ಯ BZ ಜಮೀರ್ ಅಹಮದ್ ಖಾನ್ ಅವರ 59ನೇ ಹುಟ್ಟುಹಬ್ಬವನ್ನು BZ ಲಯನ್ ಶಿರಾ ಗ್ರೂಪ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವ ಮೂಲಕ ಆಚರಣೆ ಮಾಡಿದ್ದೀವಿ. ಸುಮಾರು 7-8 ವರ್ಷದಿಂದ ಅವರು ಹುಟ್ಟುಹಬ್ಬನ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಪ್ರತಿ ವರ್ಷ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫ್ರೂಟ್ ಹಂಚುವ ಮೂಲಕ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಪೆನ್ನು ಪುಸ್ತಕ ಹಂಚುವ ಮೂಲಕ ಜನ್ಮದಿನವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಅಂಬೇಡ್ಕರ್ ಸರ್ಕಲಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಜಮೀರ್ ಅಹಮದ್ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.